ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್, ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ತೈಲ ನಿಕ್ಷೇಪಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಇರಾನ್ ಮೇಲೆ ಅಮೆರಿಕದ ದಾಳಿ, ಸಿದ್ದನಗೌಡ ಪಾಟೀಲ್ ಅಭಿಮತ. ಕುಡಿಯುವ ಕೆರೆಗೆ ನೀರು ತುಂಬಿಸಲು ಹೋದ ವಾಟರ್ ಮ್ಯಾನ್ಗೆ ಖಾಸಗಿ ಕೆರೆ ಮಾಲೀಕರಿಂದ ಹಲ್ಲೆ. ಪಕ್ಷದ 46ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ, ಮುಖಂಡರ ಮನೆಯ ಮೇಲೆ ಬಿಜೆಪಿ ಪಕ್ಷದ ಬಾವುಟ. 5 ವರ್ಷದೊಳಗಿನ ಮಕ್ಕಳ ಅತಿಸಾರ ಭೇದಿ ಬಗ್ಗೆ ನಿರ್ಲಕ್ಷ್ಯ ಬೇಡ, ಡಾಕ್ಟರ್ ಮೇರಿ ತಾಯಂದಿರಲ್ಲಿ ಜಾಗೃತಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಯುದ್ಧ ಯಾವ ದೇಶದ ಬಡವರ ಪರವೂ ಅಲ್ಲ, ಸ್ವಾತಂತ್ರ್ಯದ ಪರವೂ ಅಲ್ಲ. ಯುದ್ಧ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತದೆ. ಮಧ್ಯಪ್ರಾಚ್ಯದಲ್ಲಿರುವ ಎಲ್ಲ ತೈಲ ನಿಕ್ಷೇಪಗಳನ್ನು ತನ್ನ ನಿಯಂತ್ರಣದಲ್ಲೇ ಇಟ್ಟುಕೊಳ್ಳಬೇಕು ಎಂಬ ದುರುದ್ದೇಶದಿಂದ ಅಮೆರಿಕ, ಇಸ್ರೇಲ್ ಸಾಮ್ರಾಜ್ಯಶಾಹಿ ಶಕ್ತಿಗಳು ಇರಾನ್ ಮೇಲೆ ಸುಳ್ಳು ಆರೋಪ ಹೊರಿಸಿ ಮಿಲಿಟರಿ ದಾಳಿ ನಡೆಸುತ್ತಿವೆ ಎಂದು ಹೊಸತು ಪತ್ರಿಕೆ ಸಂಪಾದಕ ಹಾಗೂ ಸಿಪಿಐ ರಾಷ್ಟ್ರೀಯ ಮಂಡಳಿ ಸದಸ್ಯರಾದ ಸಿದ್ದನಗೌಡ ಪಾಟೀಲ್ ಹೇಳಿದರು. ನಗರದ ಬಸವ ಚಾರಿಟಬಲ್ ಟ್ರಸ್ಟ್ನಲ್ಲಿ ಗುರುವಾರ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮನುಜಮತ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಯುದ್ಧ ಮತ್ತು ಜಾಗತಿಕ ತಲ್ಲಣಗಳು ಎಂಬ ವಿಷಯದ ಕುರಿತು ಮಾತನಾಡುತ್ತಾ, ಅಮೆರಿಕ ಪೆಂಟಗಾನ್ ಎನ್ನುವಂತಹ ಯುದ್ಧದ ಕೈಗಾರಿಕೆಯನ್ನೇ ನಡೆಸುತ್ತಿದೆ. ಯುದ್ಧ ಜಾಸ್ತಿಯಾದಷ್ಟು ಆ ಕಂಪನಿಗೆ ಲಾಭ. ಹಾಗಾಗಿ ದೇಶಗಳ ನಡುವೆ ಅಮೆರಿಕ ಯುದ್ಧವನ್ನು ಹುಟ್ಟುಹಾಕಿ ಯುದ್ಧ ಮಾಡುವ ಎರಡೂ ದೇಶಗಳಿಗೆ ಈ ಕಂಪನಿ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತದೆ. ಇದು ಸಾಮ್ರಾಜ್ಯಶಾಹಿಯ ವ್ಯವಸ್ಥಿತ ಪಿತೂರಿಯಾಗಿದೆ ಎಂದು ವಿಶ್ಲೇಷಿಸಿದರು. ಶ್ರೀಮಂತ ಅಥವಾ ಬಂಡವಾಳಶಾಹಿ ರಾಷ್ಟ್ರಗಳು ನೈಸರ್ಗಿಕ ಸಂಪತ್ತಿನಿಂದ ಕೂಡಿದ ರಾಷ್ಟ್ರಗಳನ್ನು ಲೂಟಿ ಮಾಡಲು ಯುದ್ಧವನ್ನು ಅಸ್ತ್ರ ಮಾಡಿಕೊಂಡಿವೆ. ಇರಾನ್ ಮೇಲೆ ಅಮೆರಿಕ ನಡೆಸುತ್ತಿರುವ ದಾಳಿಯು ಸಾಮ್ರಾಜ್ಯಶಾಹಿಯ ದುರಾಸೆಯಾಗಿದೆ. ಇರಾನ್ ತೈಲ ನಿಕ್ಷೇಪವನ್ನು ಕೊಳ್ಳೆ ಹೊಡೆಯಲು ಅಮೆರಿಕ ಈ ಯುದ್ಧವನ್ನು ಹುಟ್ಟುಹಾಕಿದೆ. ಈ ಯುದ್ಧ ಸ್ವಾತಂತ್ರ್ಯ ಪ್ರಿಯರು ಹಾಗೂ ಸಾಮ್ರಾಜ್ಯಶಾಹಿ ಪ್ರಿಯರ ನಡುವಿನ ಯುದ್ಧವಾಗಿದೆ ಎಂದರು. ಯುದ್ಧ ಆರಂಭವಾದಾಗ ಅಮೆರಿಕ 1 ವಾರದಲ್ಲಿ ಇರಾನ್ ಅನ್ನು ಸೋಲಿಸಿ ಯುದ್ಧ ಮುಗಿಸುವ ವಿಶ್ವಾಸವನ್ನು ಹೊಂದಿತ್ತು. ಆದರೆ ತದನಂತರ ನಡೆದ ಬೆಳವಣಿಗೆಗಳಲ್ಲಿ ಇರಾನ್ ಸೋಲೊಪ್ಪಿಕೊಳ್ಳದೆ ಪ್ರತಿರೋಧ ಒಡ್ಡಿದ್ದು ಅಮೆರಿಕ ಮತ್ತು ಇಸ್ರೇಲ್ ಅನ್ನು ದಂಗುಬಡಿಸಿತು. ಹಾಗಾಗಿ ಒಪ್ಪಂದಕ್ಕಾಗಿ ಎರಡೂ ದೇಶಗಳು ಗೋಗರಿಯುತ್ತಿವೆ. ಯುದ್ಧದ ನೀತಿಯನ್ನು ಮರೆತ ಅಮೆರಿಕ ಇರಾನ್ನ ಆಸ್ಪತ್ರೆ ಮೇಲೆ ಸೇರಿದಂತೆ ಜನವಸತಿ ಮೇಲೆ ಮಿಲಿಟರಿ ದಾಳಿ ನಡೆಸುವ ಮೂಲಕ ಮುಗ್ಧ ಜನರ ಸಾವಿಗೆ ಕಾರಣವಾಗಿದೆ. ಅಮೆರಿಕದ ಟ್ರಂಪ್ ಇರಾನ್ ನಾಮವಶೇಷ ಆಗುವಂತೆ ಬಾಂಬ್ ದಾಳಿ ನಡೆಸುವುದಾಗಿ ಬಹಿರಂಗವಾಗಿ ಬೆದರಿಕೆ ಹಾಕುತ್ತಿದ್ದಾರೆ. 6000 ವರ್ಷಗಳ ಇತಿಹಾಸ ಹೊಂದಿರುವ ಇರಾನ್ ಮೇಲೆ, ಅಲ್ಲಿನ ಮಾನವ ಸಮುದಾಯದ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುವುದು ಹೇಯ ಕೃತ್ಯವಾಗಿದೆ. ಅಮೆರಿಕದ ಈ ಅವಮಾನವೀಯ ನಡೆಯು ಖಂಡನಾರ್ಹವಾಗಿದೆ ಎಂದು ಸಿದ್ದನಗೌಡ ಪಾಟೀಲ್ ಹೇಳಿದರು. ಭಾರತ ಮೌನವಾಗಿರುವುದು ಎಷ್ಟು ಸರಿ? ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ವಿಶ್ವಸಂಸ್ಥೆಯಲ್ಲಿ ಚೀನಾ, ರಷ್ಯಾ ವಿರೋಧಿಸುತ್ತಿದೆ. ಇಡೀ ಜಗತ್ತೇ ಇದನ್ನು ವಿರೋಧಿಸಬೇಕಿದೆ. ಆದರೆ ಭಾರತ ಮೌನ ವಹಿಸಿದೆ. ಭಾರತ 1969ರಲ್ಲಿ ಅಲಿಪ್ತ ನೀತಿ ಚಳವಳಿ ಪ್ರತಿಪಾದಿಸಿತ್ತು. ವಿಯೆಟ್ನಾಂನ ಮೇಲೆ ಅಮೆರಿಕ ದಾಳಿ ನಡೆಸಿದಾಗ ಭಾರತ ಅಮೆರಿಕದ ನೀತಿಯನ್ನು ಖಂಡಿಸಿತ್ತು. ದಕ್ಷಿಣ ಆಫ್ರಿಕಾದಲ್ಲಿ ಇಂಗ್ಲೆಂಡ್ ವಿರುದ್ಧ ಹೋರಾಟ ನಡೆದಾಗ ಭಾರತ ದಕ್ಷಿಣ ಆಫ್ರಿಕಾದ ಪರ ಧ್ವನಿ ಎತ್ತಿತ್ತು. ಕ್ಯೂಬಾದಲ್ಲಿ ಅಮೆರಿಕದ ವಿರುದ್ಧ ಹೋರಾಟ ನಡೆದಾಗ ಕ್ಯೂಬಾವನ್ನು ಭಾರತ ಬೆಂಬಲಿಸಿತ್ತು. ಭಾರತ ಬಡ ದೇಶಗಳ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂತಹ ದೇಶಗಳಿಗೆ ನಾಯಕತ್ವ ಕೊಟ್ಟಂತಹ ದೇಶವಾಗಿದೆ. ಇಂತಹ ಭವ್ಯ ಪರಂಪರೆಯನ್ನು ಹೊಂದಿದಂತಹ ದೇಶ, ಬಡ ದೇಶಗಳ ಪರವಾಗಿ ಈ ಹಿಂದೆ ಧ್ವನಿ ಎತ್ತಿದ ದೇಶದ ಪ್ರಧಾನಿಗಳು ಈ ಹಿಂದೆ ನಡೆದ ಅಮೆರಿಕದ ಚುನಾವಣೆಯಲ್ಲಿ ಅಬ್ ಕಾ ಬಾರ್ ಟ್ರಂಪ್ ಸರ್ಕಾರ್ ಎಂದು ಹೇಳಿದ್ದು ನಾಚಿಕೆಗೇಡಿತನದ ಸಂಗತಿಯಾಗಿದೆ. ಅಲ್ಲದೆ ವೆನೆಜುವೆಲಾ ಅಧ್ಯಕ್ಷ ಮತ್ತು ಅಧ್ಯಕ್ಷರ ಪತ್ನಿಯನ್ನು ಅಮೆರಿಕ ಬಂಧಿಸಿದಾಗ, ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಈ ದೇಶದ ಪ್ರಧಾನಿಗಳು, ರಾಜತಾಂತ್ರಿಕರು ಮೌನವಾಗಿರುವುದು ವಿಪರ್ಯಾಸವಾಗಿದೆ ಎಂದು ಸಿದ್ದನಗೌಡ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಜಗತ್ತಿನ ಎಲ್ಲ ಯುದ್ಧಗಳಲ್ಲಿ ಯುದ್ಧ ಭೂಮಿಗೆ ತೆರಳಿ ವರದಿ ಮಾಡಲು ಹೋದ ಬಹಳಷ್ಟು ಪತ್ರಕರ್ತರು, ಛಾಯಾಗ್ರಾಹಕರು ಜೀವ ಕಳೆದುಕೊಂಡಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೈನ್ ನಡುವಿನ ಯುದ್ಧದಲ್ಲಿ ಗಾಜಾ ಪಟ್ಟಿಯಲ್ಲಿ 56 ಪತ್ರಕರ್ತರು ತೀರಿ ಹೋಗಿದ್ದಾರೆ. ಪತ್ರಕರ್ತರು ವರದಿ ಮಾಡುವುದಷ್ಟೇ ಮುಖ್ಯ ಅಲ್ಲ, ಅಭಿಪ್ರಾಯ ರೂಪಿಸುವುದು ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ಮೀಡಿಯಾಗಳ ಹಾವಳಿಯಿಂದಾಗಿ ಸತ್ಯವನ್ನು ಮರೆಮಾಚಲಾಗುತ್ತಿದೆ. ಕೆಲವು ಮೀಡಿಯಾಗಳು ಬಂಡವಾಳಿಗರ, ಆಡಳಿತಾರೂಢರ ತುತ್ತೂರಿಗಳಾಗಿ ಮಾರ್ಪಟ್ಟಿದ್ದು ಜನರ ಹಿತವನ್ನು ಸಂಪೂರ್ಣ ಮರೆತಿವೆ ಎಂದು ಸಿದ್ದನಗೌಡ ಪಾಟೀಲ್ ಕಳವಳ ವ್ಯಕ್ತಪಡಿಸಿದರು. ಇಸ್ರೇಲ್, ಅಮೆರಿಕ ಹಾಗೂ ಇರಾನ್
ಇರಾನ್ ನಡುವಿನ ಯುದ್ಧ ನಿಂತಿಲ್ಲ, 2 ವಾರ ಸ್ಥಗಿತಗೊಂಡಿದೆ ಅಷ್ಟೇ. 2 ವಾರಗಳ ನಂತರ ಏನಾಗುತ್ತೋ ಊಹಾತೀತ. ಇಡೀ ಜಗತ್ತನ್ನೇ ಗೆಲ್ಲಬೇಕೆಂಬ ದುರಾಶೆ ಹೊಂದಿದ್ದ ಜರ್ಮನಿಯ ಹಿಟ್ಲರ್ 1937ರಲ್ಲಿ ಯುದ್ಧ ಆರಂಭಿಸಿದ. ಹಿಟ್ಲರ್ನ ಯುದ್ಧದಾಹಿ ನೀತಿಯ ಮುನ್ನೆಚ್ಚರಿಕೆಗಾಗಿ ರಷ್ಯಾದ ಸ್ಟಾಲಿನ್ ಹಿಟ್ಲರ್ನೊಂದಿಗೆ ಪೋಲೆಂಡ್ ಒಪ್ಪಂದ ಮಾಡಿಕೊಂಡ. ಕೊನೆಗೆ ರೆಡ್ ಆರ್ಮಿಗೆ ಹಿಟ್ಲರ್ನ ಸೈನ್ಯ ಸೋತು ಹೋಯಿತು. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ವಿರಾಮ ಕಂಡಿದೆ. ಈ ವಿರಾಮ ಅಲ್ಪ ವಿರಾಮವಾಗದೆ ಪೂರ್ಣ ವಿರಾಮವಾಗಲಿ. ಯುದ್ಧ ಆರಂಭಿಸಿದವರೇ ಯುದ್ಧ ನಿಲ್ಲಿಸಲು ಪ್ರಸ್ತಾವನೆ ಇಟ್ಟಿರುವುದು ವಿಚಿತ್ರ. ಪ್ರಪಂಚದ ಯಾವುದೇ ದೇಶಗಳಿರಲಿ ಪರಸ್ಪರ ಅವಲಂಬಿಸಿವೆ. ಅವಲಂಬಿತ ಜಗತ್ತಿನಿಂದಾಗಿ ಯಾವುದೇ ದೇಶದಲ್ಲಿ ಉಂಟಾದ ಬದಲಾವಣೆ ಇತರೆ ದೇಶಗಳ ಮೇಲೆಯೂ ಪರಿಣಾಮ ಬೀರುತ್ತದೆ. ಮಧ್ಯಪ್ರಾಚ್ಯದ ನಡುವಿನ ಯುದ್ಧದಿಂದಾಗಿ ಆರಂಭದಲ್ಲಿ ನಮ್ಮ ದೇಶದಲ್ಲಿ ಅಡುಗೆ ಅನಿಲ ಕೊರತೆ ಉಂಟಾಗಿದೆ. ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಮುಂದುವರೆದದ್ದೇ ಆದಲ್ಲಿ ದೇಶದಲ್ಲಿ ಇಂಧನ ಬಿಕ್ಕಟ್ಟು, ಕೃಷಿ ಬಿಕ್ಕಟ್ಟು, ರಸಗೊಬ್ಬರದ ಬಿಕ್ಕಟ್ಟು, ಹೀಗೆ ಹಲವು ಸಂಕಷ್ಟಗಳು ಎದುರಾಗುವುದರಲ್ಲಿ ಅನುಮಾನವಿಲ್ಲ ಎಂದು ಅವರು ವಿವರಿಸಿದರು. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಕೆಲಸ ಮಾಡುತ್ತಿರುವ ಭಾರತೀಯ ವಲಸೆ ಕಾರ್ಮಿಕರು ನಿರುದ್ಯೋಗಿಗಳು ಆಗಿದ್ದಾರೆ. ಯುದ್ಧಗಳಿಂದ ಸ್ವಾತಂತ್ರ್ಯ ಸಾರ್ವಭೌಮತೆಗೆ ಧಕ್ಕೆಯಾಗುತ್ತದೆ. ಅಮೆರಿಕದೊಂದಿಗೆ ಭಾರತ ಮಾಡಿಕೊಂಡಿರುವ ಇತ್ತೀಚಿನ ಒಪ್ಪಂದಗಳು ಸಾಮ್ರಾಜ್ಯಶಾಹಿ ಒಪ್ಪಂದಗಳಾಗಿದ್ದು ದೇಶದ ಜನರ ಹಿತವನ್ನು ಸಂಪೂರ್ಣ ಕಡೆಗಣಿಸಲಾಗಿದೆ. ಟ್ರಂಪ್ ಇರಾನ್ ಮೇಲೆ ನಡೆಸುತ್ತಿರುವ ದಾಳಿ ಇರಾನ್ ದೇಶದ ಮೇಲಷ್ಟೇ ಅಲ್ಲ, ಸಾರ್ವಭೌಮ ಸ್ವಾತಂತ್ರ್ಯದ ಮೇಲೆ ನಡೆಸುತ್ತಿರುವ ದುರ್ದಾಳಿಯಾಗಿದೆ. ಪ್ರತಿಯೊಬ್ಬ ದೇಶವಾಸಿಗೆ ವಸಾಹತು ವಿರೋಧಿ ಪ್ರಜ್ಞೆ ಇರಬೇಕು. ಈ ಹಿಂದೆ ಬ್ರಿಟಿಷರ ವಿರುದ್ಧ ನಮ್ಮ ದೇಶದಲ್ಲಿ ಚಲೆಜಾವ್ ಚಳವಳಿ ನಡೆದಿತ್ತು. ಆದರೆ ಇಂದು ಆಡಳಿತಾರೂಢ ಪ್ರಭುತ್ವಗಳು ಚಲೆ ಆವು ಎನ್ನುತ್ತಾ ದೇಶದ ಸಂಪತ್ತು ಕೊಳ್ಳೆ ಹೊಡೆಯಲು ಬಂಡವಾಳ ಹೂಡಲು ಬನ್ನಿ ಎಂದು ಬಹುರಾಷ್ಟ್ರೀಯ ಕಂಪನಿಗಳು ಕೈ ಬೀಸಿ ಕರೆಯುತ್ತಿವೆ. ಯುದ್ಧ ಯಾವ ದೇಶದ ಬಡವರ ಪರ ಅಲ್ಲ, ಸ್ವಾತಂತ್ರ್ಯದ ಪರ ಅಲ್ಲ. ಯುದ್ಧ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತದೆ. ಶ್ರೀಮಂತ ಅಥವಾ ಬಂಡವಾಳಶಾಹಿ ರಾಷ್ಟ್ರಗಳು ಜಗತ್ತನ್ನೇ ಲೂಟಿ ಮಾಡಲು ಯುದ್ಧವನ್ನು ಅಸ್ತ್ರ ಮಾಡಿಕೊಂಡಿವೆ. ಯುಎನ್ಒ ಅಮೆರಿಕನ್ ಸಾಮ್ರಾಜ್ಯಶಾಹಿಯ ಕೈಗೊಂಬೆಯಾಗಿದೆ ಎಂದು ಸಿದ್ದನಗೌಡ ಪಾಟೀಲ್ ಹೇಳಿದರು. ಪ್ರಾಸ್ತಾವಿಕವಾಗಿ ಹಿರಿಯ ಪತ್ರಕರ್ತ DH ಕಂಬಳಿ ಮಾತನಾಡಿದರು. ಶರಣಪ್ಪ ಕೆ ಗೋನಾಳ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಮರೇಶ್ ಅಲಬನೂರು ನಿರೂಪಿಸಿದರು. ಮನುಜ ಮತ ಬಳಗದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬಾದರ್ಲಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಗಂಗಾವತಿ, ಮನುಜ ಮತ ಬಳಗದ ಉಪಾಧ್ಯಕ್ಷ ಖಾದರ್ ಸುಭಾನಿ, ಮಾಬು ಸಾಹುಕಾರ್ ಮುಳ್ಳೂರ್, ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಬೆನ್ನೂರ್, ಕಾರ್ಮಿಕ ಮುಖಂಡ ವೆಂಕನಗೌಡ ಗದ್ರಟಗಿ, ಅಂಗನವಾಡಿ ಫೆಡರೇಷನ್ನ ಜಿಲ್ಲಾಧ್ಯಕ್ಷ ಸುಲೋಚನಾ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ್ ಬೆನ್ನೂರ್ ಅವರನ್ನು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಮನುಜ ಮತ ಬಳಗದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇಸ್ರೇಲ್ ದಾಳಿ ಮಾಡ್ತಾ ಇರೋದು ಕೇವಲ ಇರಾನ್ ಮೇಲೆ ಅಲ್ಲ, ಜಗತ್ತಿನ ಸಾರ್ವಭೌಮತೆಯ ಮೇಲೆ, ಒಂದು ದೇಶದ ಸ್ವಾತಂತ್ರ್ಯವನ್ನ ನಾಶಪಡಿಸ್ತಕ್ಕಂಥ ಈ ಯುದ್ಧ. ಸೊ ಇದು ಇವತ್ತು ನಿನ್ನೆದಲ್ಲ, ಅದಕ್ಕೆ ನಾವು ಹಲವಾರು ಸಂದರ್ಭದಲ್ಲಿ ರೈತ ಚಳವಳಿ ಗೆಳೆಯರಿದ್ದೀವಿ, ದಲಿತ ಚಳವಳಿ ಗೆಳೆಯರಿದ್ದೀವಿ, ಕಾರ್ಮಿಕ ಚಳವಳಿ ಗೆಳೆಯರಿದ್ದೀವಿ, ಮಹಿಳೆಯರಿದ್ದೀರಿ. ನಾವು ಹಲವಾರು ಪ್ರಜ್ಞೆಗಳನ್ನು ಹೇಳ್ತಾ ಇರ್ತೀವಿ. ಏನು? ಒಂದು ದಲಿತ ಪ್ರಜ್ಞೆ, ಶ್ರಮಿಕ ಪ್ರಜ್ಞೆ ಕಾರ್ಮಿಕರದು, ಕೃಷಿಕ ಪ್ರಜ್ಞೆ ರೈತರದು, ಸ್ತ್ರೀ ಪ್ರಜ್ಞೆ ಮಹಿಳೆಯರದು. ಅಂದ್ರೆ ಈ ಪ್ರಜ್ಞೆ ಏನು ಅಂತಂದ್ರೆ ನಮಗೆ ಶೋಷಣೆ ನೋವನ್ನು ತರೋದಿಲ್ಲ. ನಾನು ಶೋಷಣೆಗೆ ಒಳಗಾಗ್ತಾ ಇದ್ದೀನಿ ಅನ್ನೋ ಭಾವನೆ ಇದೆಯಲ್ಲ, ಅದು ನೋವಂತ. ನಾನು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀನಿ, ಶೋಷಣೆ ಒಳಗಾಗ್ತಾ ಇದ್ದೀನಿ ಅಂತಕ್ಕಂಥ ಭಾವನೆ ಮೂಡೋವರೆಗೇನು ಅದು ನನಗೆ ಅನ್ಯಾಯ ಅನಿಸೋದೇ ಇಲ್ಲ. ದೇಶದ ಸರ್ಕಾರ ಇದೆ, ಸರ್ಕಾರವನ್ನು ಸಹಿತ ಕಾರ್ಪೊರೇಟ್ ಸರ್ಕಾರ ಇದೆ. ಅಂಬಾನಿ ಅದಾನಿ ಪರವಾಗಿರ್ತಕ್ಕಂಥ ಸರ್ಕಾರ 14 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ ಕಂಪನಿಗಳಿಗೆ. 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಆ ಕಂಪನಿಗಳೇನೆ ಈ ಕಾರ್ಪೊರೇಟ್ ಕಂಪನಿಗಳು. ಆ ಕಾರ್ಪೊರೇಟ್ ಕಂಪನಿಗಳ ಮಾಧ್ಯಮನೇ ಮೀಡಿಯಾಗಳು. ಕಾರ್ಪೊರೇಟ್ ಮೀಡಿಯಾ ಅಂತಂದ್ರೆ ಮೊದಲು ಕೆಲವು ಪತ್ರಿಕೆ, ನೀವು ಇಲ್ಲಿ ಸಾಕಷ್ಟು ಜನ ಪತ್ರಕರ್ತರಿದ್ದೀರಿ. ಪತ್ರಿಕೆ ಅಂದ್ರೆ ಪತ್ರಿಕೆ, ಅದೊಂದು ಉದ್ಯಮ ಆಗಿತ್ತು. ಸೊ ಈಗ ಹಾಗಲ್ಲ. ಅಂಬಾನಿದು ಕೊತ್ತಂಬರಿ ಕರಿಬೇವನ್ನು ಮಾಡ್ತಾನೆ, ರಿಲಯನ್ಸ್ ಪ್ರೆಸ್ ಅಲ್ಲಿ ಮೊಬೈಲು ಮಾಡ್ತಾನೆ. ಸೊ ಹಾಗೆ ಬೇರೆ ಬೇರೆ ಆಯಿಲು ಮಾಡ್ತಾನೆ, ಪೆಟ್ರೋಲ್ ಬ್ಯಾಂಕ್ ಅಲ್ಲಿ. ಹಾಗೇನೆ ಒಂದು ಮೀಡಿಯಾನು ಇಟ್ಟಿದ್ದಾನೆ, ಟಿವಿ 18. ಸೊ ಇವೆಲ್ಲವೂ ಇರೋದ್ರಿಂದ ಇದಕ್ಕೆ ಅವನು ಗೌರ್ಮೆಂಟಿಂದ ಲಾಭ ತಗೊತಾನೆ. ಇದಕ್ಕೆ ಗೌರ್ಮೆಂಟಿಂದ ಲಾಭ ತಗೊತಾನೆ. ಈ ಕಂಪನಿಗಳಿಗೆ ಸಾಲ ಮನ್ನಾ ಮಾಡ್ಕೊತಾನೆ. ಈಗಾಗಲೇ BSNL ಅನ್ನ ಸಂಪೂರ್ಣವಾಗಿ ತೆಗೆದುಹಾಕ್ತಾ ಇದ್ದಾರೆ. 50% ಕೆಲಸಗಾರನ್ನು ತೆಗೆದುಹಾಕಿದ್ರು. ನಾಳೆ ಅದು ಜಿಯೋಗೆ ಹೋಗೋದು ಅಂಬಾನಿಗೆ. ಸೊ ಈ ಥರ ಹೋಗ್ತಾ ಮೋದಿ ಇವರಿಗೆಲ್ಲ ಕೊಡ್ತಾನೆ ಅಂದಾಗ ಅವನ್ಯಾಕೆ ಮೋದಿ ವಿರುದ್ಧ ಮಾತಾಡ್ತಾನೆ ಅಂಬಾನಿ, TV9. ಸೊ ಆ ಕಾರಣಕ್ಕಾಗಿ ಮೀಡಿಯಾಗಳು ಸಹಿತ ಇವತ್ತು ಪಾರ್ಷಿಯಲ್ ಆಗಿರೋದ್ರಿಂದ ಅಥವಾ ಪಕ್ಷಪಾತಿ ಆಗಿರೋದ್ರಿಂದ ಅಥವಾ ಪ್ರಭುತ್ವದ ಪರವಾಗಿರೋದ್ರಿಂದ ಅವು ನಿಜವಾದ ಸುದ್ದಿಯನ್ನು
ಕೊಡೋದ್ರಲ್ಲಿ ಸಾಧ್ಯ ಆಗ್ತಾ ಇಲ್ಲ, ನಿಜವಾದ ಸುದ್ದಿಯನ್ನು ಕೊಡೋಕ್ಕೆ ಆಗ್ತಾ ಇಲ್ಲ. ಇನ್ನು ನಾವು ಗ್ರಹಿಸಬೇಕು ಕೆಲವೊಮ್ಮೆ, ನೀವು ಹಿಂಗೆ ಹೇಳಿದಾನೆ ಅಂತಂದರೆ ಅಲ್ಲಿ ಇನ್ನೇನೋ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಇನ್ನು ಪತ್ರಕರ್ತರ ಸಮಸ್ಯೆ, ನಾವೆಲ್ಲ ಇಲ್ಲಿದ್ದೀವಿ ಪತ್ರಕರ್ತರು. ಮೊದಲು ನಾವು ಯಾವುದೇ ಒಂದು ರಿಪೋರ್ಟನ್ನು ಕಳಿಸಿದ್ರೆ ಅವ್ರು ಹಾಕ್ತಿದ್ರು. ಈಗ ಹಾಕಬೇಕು ಬಿಡಬೇಕು ಅಂತ ಅಲ್ಲಿ ತೀರ್ಮಾನ ಮಾಡಿ ನಾವು ಕಳಿಸಿ ಸುದ್ದಿಯನ್ನೆಲ್ಲ ಹಾಕೋದಿಲ್ಲ. ಅದು ಅವನ ಕಂಪನಿಯ ಹಿತಾಸಕ್ತಿಗೆ ಮತ್ತು ಆಳುವ ಪಕ್ಷದ ಹಿತಾಸಕ್ತಿಗೆ ಪೂರಕವಾಗಿದೆ ಇಲ್ಲ ಅಂತ ನೋಡ್ತೀವಿ. ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಮೇಲೆ ಖಾಸಗಿ ಕೆರೆ ಮಾಲೀಕರು ಹಲ್ಲೆ ಮಾಡಿದ ಘಟನೆ ಬಂಗಾಲಿ ಕ್ಯಾಂಪ್ನಲ್ಲಿ ಬುಧವಾರ ತಡರಾತ್ರಿ ನಡೆದಿದೆ. ತಾಲೂಕಿನ ಅಲವನೂರು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುವ ಮೂಕನಗೌಡ ತಂದೆ ಗುಂಡಪ್ಪ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದಾನೆ. ಬೇಸಿಗೆ ಇರುವುದರಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಕಾಲುವೆ ಮೂಲಕ ಸರ್ಕಾರಿ ಸಾರ್ವಜನಿಕ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸುವ ಕೆಲಸ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡಲಾಗುತ್ತಿದೆ. ಬುಧವಾರ ರಾತ್ರಿ 7:30ಕ್ಕೆ ಅಲವನೂರು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬಣ್ಣ, ಯಂಕಪ್ಪ ಹಾಗೂ ಸಿಬ್ಬಂದಿ ಯಲ್ಲಪ್ಪ ಸೇರಿಕೊಂಡು ಬಂಗಾಲಿ ಕ್ಯಾಂಪಿನ 2ರಲ್ಲಿ ಇರುವ ಸಾರ್ವಜನಿಕ ಸರ್ಕಾರಿ ಕುಡಿಯುವ ನೀರಿನ ಕೆರೆ ತುಂಬಿಸುವಾಗ ಈ ಘಟನೆ ನಡೆದಿದೆ. ಕಾಲುವೆಯಿಂದ ಸರ್ಕಾರಿ ಕೆರೆ ತುಂಬಿಸುವಾಗ ಬಂಗಾಲಿ ಕ್ಯಾಂಪಿನ ರೆಡ್ಡಿ ತಂದೆ ಶ್ರೀಕಾಂತ್ ಹಾಗೂ ಶ್ರೀಕಾಂತ್ ತಂದೆ ಮೂರ್ತಿರೆಡ್ಡಿ ಇವರಿಬ್ಬರು ಬಂದು ಸರ್ಕಾರಿ ಕೆರೆ ತುಂಬಿಸುವ ಕಾಲುವೆಯಿಂದ ತಮ್ಮ ಖಾಸಗಿ ಕೆರೆಗೆ ನೀರು ತುಂಬಿಸಲು ಮುಂದಾಗಿದ್ದರು. ಸರ್ಕಾರಿ ಕೆರೆ ತುಂಬಿಸುವಂತೆ ಅಧಿಕಾರಿಗಳು ಹೇಳಿದ್ದು, ಈ ಖಾಸಗಿ ಕೆರೆ ತುಂಬಿಸಲು ಕಾಲುವೆ ನೀರು ಬಿಡುವುದಿಲ್ಲ ಎಂದಾಗ ಇಬ್ಬರು ನನ್ನ ಮೇಲೆ ಹಲ್ಲೆ ಮಾಡಿದರು ಎಂದು ಹಲ್ಲೆಗೊಳಗಾದ ವಾಟರ್ ಮ್ಯಾನ್ ಮೂಕನಗೌಡ ಹೇಳಿದರು. ತಕ್ಷಣ ರಾತ್ರಿಯೇ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪುನಃ ಕೆರೆ ತುಂಬಿಸಲು ಹೊರಟಾಗ ನಮ್ಮ ಮೇಲೆಯೇ ಪೊಲೀಸ್ ಠಾಣೆಗೆ ದೂರು ಕೊಡುತ್ತೀಯಾ ಎಂದು ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಿದರು. ಆಗ ನಾನು 2ನೇ ಸಲ ಪೊಲೀಸ್ ಠಾಣೆಗೆ ಬಂದು ವಿಷಯ ತಿಳಿಸಿದಾಗ ಆಸ್ಪತ್ರೆಗೆ ಹೋಗಿ ನಾವು ಬರ್ತೇವೆ ಎಂದು ಪೊಲೀಸರು ಹೇಳಿದ ಮೇಲೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ಆದರೂ ಕೂಡ ಇಲ್ಲಿಯ ತನಕವೂ ಪೊಲೀಸರು ಮಾತ್ರ ಪ್ರಕರಣ ದಾಖಲು ಮಾಡಿಕೊಂಡಿಲ್ಲ. ಕಾಲುವೆ ನೀರನ್ನು ಖಾಸಗಿ ಕೆರೆಗೆ ತುಂಬಿಸಿಕೊಳ್ಳಲು ಬಿಡಲಾರದ ಕಾರಣ ನನ್ನ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸಿ ನನಗೆ ರಕ್ಷಣೆ ನೀಡಬೇಕು ಎಂದು ಹಲ್ಲೆಗೊಳಗಾದ ವಾಟರ್ ಮ್ಯಾನ್ ಮೂಕನಗೌಡ ಪೊಲೀಸ್ ಅಧಿಕಾರಿಗಳನ್ನು ಒತ್ತಾಯ ಮಾಡಿದರು. ರಾತ್ರಿ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿದೆ. ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಾದರೂ ಸಹ ಇಲ್ಲಿಯ ತನಕ ಸರ್ಕಾರಿ ನೌಕರರ ಸಂಘ, PDO ಸೇರಿದಂತೆ ಯಾವುದೇ ಅಧಿಕಾರಿಗಳು ಆಸ್ಪತ್ರೆಗೂ ಬಂದಿಲ್ಲ, ಒಂದು ಫೋನ್ ಕಾಲ್ ಸಹ ಮಾಡಿಲ್ಲ ಎಂದು ಅಸಮಾಧಾನ ತೋಡಿಕೊಂಡರು. ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡು ಹಲ್ಲೆಗೆ ಒಳಗಾದ ಸಿಬ್ಬಂದಿಗೆ ರಕ್ಷಣೆ ನೀಡುವುದರ ಜೊತೆಗೆ ಹಲ್ಲೆ ಮಾಡಿದವರ ಮೇಲೆಯೂ ಸಹ ಪ್ರಕರಣವನ್ನು ದಾಖಲು ಮಾಡಲಾಗುವುದು ಎಂದು ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ತಿಳಿಸಿದರು. ಭಾರತೀಯ ಜನತಾ ಪಕ್ಷದ 46ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ ಪಕ್ಷದ ಆದೇಶದ ಮೇರೆಗೆ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ತಮ್ಮ ಮನೆಯ ಮೇಲೆ ಪಕ್ಷದ ಬಾವುಟವನ್ನು ಕಟ್ಟಿ ಸಂಸ್ಥಾಪನಾ ದಿನಾಚರಣೆಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಯಿತು. ಜೊತೆಗೆ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್, ಶೈಲಜಾ ಷಡಕ್ಷರಪ್ಪ, ಹಸೇನಪ್ಪ ಸೂಲಂಗಿ, ಕೃಷ್ಣಪ್ಪ ರಾಠೋಡ್, ಮಲ್ಲಿಕಾರ್ಜುನ್ ಕಾಟ್ಗಲ್, ಅನಿತಾ ಮೇರ್ನಾಳ್, ನಂದಿನಿ ಮೇರ್ನಾಳ್, ಪ್ರೇಮ ಸಿದ್ಧಾಂತಿಮಠ್, ಮುತ್ತು ಬರ್ಸಿ, ಬಸವರಾಜ್ ಹಾಗೂ ಪ್ರಮುಖರ ಮನೆಯ ಮೇಲೆ ಪಕ್ಷದ ಬಾವುಟ ಕಟ್ಟಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಿರಾಜ್ ಪಾಷಾ, ಜಗದೀಶ್ ಕೆ, ಫಕೀರಪ್ಪ ಬಾಗೋಡಿ, ಕಾಶಿನಾಥ್ ಹಿರೇಮಠ್, ಶ್ರೀನಿವಾಸ್ ಮೇಸ್ತ್ರಿ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಕ್ಕಳಲ್ಲಿ ಅತಿಸಾರ ನಿರ್ವಹಣೆಗಾಗಿ ಸೇವಿಸುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಕಾಳಜಿ ಹಾಗೂ ಯಾವುದೇ ಕಾರಣಕ್ಕೂ ದೇಹದಲ್ಲಿನ ನೀರಿನಂಶದ ಕೊರತೆ ಉಂಟಾಗದಂತೆ ನಿಗಾ ವಹಿಸಲು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮೇರಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು, ನಗರದ ವಾರ್ಡ್ ನಂಬರ್ 23ರ ಅಂಗನವಾಡಿ ಕೇಂದ್ರದಲ್ಲಿ ಅತಿಸಾರ ಬೇಧಿ ಕುರಿತು ಜಾಗೃತಿ ನೀಡಿ ಮಾತನಾಡುತ್ತಾ, ಸಾಮಾನ್ಯವಾಗಿ 5 ವರ್ಷದೊಳಗಿನ ಮಕ್ಕಳನ್ನು ಅತಿಸಾರ ಬೇಧಿಯಿಂದ ಸಂರಕ್ಷಿಸುವ ದಿಸೆಯಲ್ಲಿ ಆಹಾರ ಸಿದ್ಧಪಡಿಸುವ ಹಾಗೂ ಉಣಿಸುವ ಪೂರ್ವದಲ್ಲಿ ತಾಯಿ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕೆಂದು ಹೇಳಿದರು. ನಂತರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಮಾತನಾಡಿ, ದಿನನಿತ್ಯವೂ ಆಹಾರವನ್ನು ಸಿದ್ಧಪಡಿಸುವಾಗ ಶುದ್ಧವಾದ ನೀರನ್ನೇ ಬಳಸಬೇಕು. ಸಿದ್ಧಪಡಿಸಿದ ಆಹಾರದ ಪದಾರ್ಥವನ್ನು ಮುಚ್ಚಿಡಲು ನಿಗಾ ವಹಿಸಬೇಕು. ಮುಖ್ಯವಾಗಿ ಬೇದಿ ಪ್ರಕರಣಗಳಲ್ಲಿ ಮಕ್ಕಳ ಕಣ್ಣುಗಳು ಕೂಡ ಒಳಕ್ಕೆ ಹೋಗಿರುವುದು, ನೀರು ಕುಡಿಯಲು ಸಾಧ್ಯವಾಗದೇ ಇರುವುದು ಅಥವಾ ಕಡಿಮೆ ಕುಡಿಯುವುದು, ಚರ್ಮವನ್ನು ಚಿವುಟಿದರೆ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬರುವುದು ಕಂಡು ಬಂದರೆ ನಿರ್ಲಕ್ಷ್ಯ ಮಾಡಬಾರದು. ಹೆಚ್ಚು ORS ದ್ರಾವಣ ಕುಡಿಸಬೇಕು. ಇದರೊಂದಿಗೆ ಮಗುವಿನ ವಯಸ್ಸಿನ ಅನುಸಾರ ಮನೆಯಲ್ಲಿ ತಯಾರಿಸಿದ ಗಂಜಿ, ತಿಳಿಬೇಳೆ ಕೊಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತ್ರೇಜಾ PHCO, ಕಸ್ತೂರಿ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ ಪದ್ಮಾ, ರಾಜ್ಮಾ, ಅಂಗನವಾಡಿ ಸಹಾಯಕಿ ಹಾಗೂ ಗರ್ಭಿಣಿ ತಾಯಂದಿರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.